ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಒಂದ್ಸಾರಿ ಆದರೂ ನಮ್ಮ ಚಾನಲ್ ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ. ದಯವಿಟ್ಟು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮೇಡಮ್ ಇವ್ರು ಇಲ್ಲಿ ಇರ್ಸೋದು ಬೇಡ ಮೇಡಮ್, ಚಳಿಗೆ ಹಾಕಿ ಮೇಡಮ್, ಇವ್ನು ಜಾಸ್ತಿ ಆಗೋಯ್ತು. ಒಂದು ನಿಮಿಷ ಇರಿ ನಾಸಿರ್. ಅದನ್ನೂ ಅವರಮ್ಮ ಕಾಲ್ ಮಾಡಿದ್ರು ಇಷ್ಟೊತ್ತಾದರೂ ಬಂದಿಲ್ಲ ನೋಡಿ. ಅವರು ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ರಾಜಪ್ಪ ಮಾಡಿರೋ ತಪ್ಪು ನೀನು, ಅದರಲ್ಲಿ ತಪ್ಪಿಸ್ಕೊಳಕ್ಕೆ ಬೇರೆ ಹೋಗ್ತಾ ಇದೆಯಾ? ಹಾಂ, ನಾವು ಹೇಳ್ದಂಗೆ ಕೇಳಿದೆ ಸರಿ. 20 ವರ್ಷ ಆಗೋ ಶಿಕ್ಷೆ 10 ವರ್ಷಕ್ಕೆ ಮಾಡ್ತೀವಿ. ಇಲ್ಲ ಅಂತಂದರೆ ಈ ಆಟ ಆಡಿದ್ರಂದ್ರೆ 20 ವರ್ಷನೂ ಜೈಲಲ್ಲೇ ಕೊಳಿಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಮಾಡಿಸ್ತೀನಿ ನಾನು ನಿಮಗೆ. ಸಿಂಚನ, ನಾನು ನಿಮ್ಮ ಬಾವ ಅಲ್ಲ ಸಿಂಚನ. ಯಾಕೆ ಸಿಂಚನ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ ನನ್ನ ಮೇಲೆ ಕರುಣೆ ತೋರಿಸು ಸಿಂಚನ. ನನ್ನ ಬಿಟ್ಬಿಡು, ನಾನು ಹೊರಟೋಗ್ತೀನಿ. ಯಾವ ಬಾವ ನೀನು? ನೀನು ನನ್ನ ಬಾವ ಅಂತಂದಿದ್ದೆ ಅಂದರೆ ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ರಾಸ್ಕಲ್ ತಂದು ನೀನು ಹೋಗ್ಬೇಕಷ್ಟು ಬೆಂಕಿ ಇಡ. 3 ಜನ ಬೇಕೇನೋ ನಿನಗೆ? ಹಾಂ, ಇಲ್ಲ, ನಾನು ಫಸ್ಟಿಂದ ಸುಶೀಲನ ಇಷ್ಟಪಡ್ತಾ ಇದ್ದಿದ್ದು. ನಮ್ಮನೆಗೆ ಬಲವಂತವಾಗಿ ಪದ್ದಿನ ಮದುವೆ ಮಾಡಿದ್ರು ನನಗೆ. ನಾನು ಸುಶೀಲನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆ ಸುಶೀಲನೇ ಮದುವೆ ಆಗಬೇಕಾಗಿತ್ತು. ಇನ್ನಿಬ್ಬರು ಹೆಣ್ಮಕ್ಳು ಭಾಳ ಯಾಕೆ ಕಾಲ್ ಮಾಡಿದೆ? ಹಾಂ, ಯಾಕೆ ಕಾಲ್ ಮಾಡಿದೆ? ನಿಮ್ಮ ಅಕ್ಕನ ಫೇಸ್ಬುಕ್ಕಲ್ಲಿ ನೋಡಿದೆ ನಾನು. ತುಂಬ ರಿಚಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಏನೋ ಅಷ್ಟು ದುಡ್ಡು ಕಾಸು ಆಸ್ತಿ ಸಿಗ್ತೈತೇನೋ ಅಂತ ಮದುವೆ ಆದೆ. ನೋಡಿದ್ರೆ ಹಿಂಗಾಗೋಯ್ತು. ನಮ್ಮ ಅಕ್ಕ ನಿಂಗೆ ಕರೆಕ್ಟಾಗಿ ಮಾಡಿದ್ದಾಳೆ. ನಿನ್ನಂಥವನ್ನ ಉಗಿದು ದೂರ ಇಟ್ಟಿರೋದೇ ಉತ್ತಮ ಆಯಿತು. ಅವಳು ಸಿಂಚು, ಯಾಕೆ ಸಿಂಚು, ಏನಾಯ್ತು? ಅಣ್ಣ, ಈ ರಾಜಪ್ಪ ತಪ್ಸ್ಕೊಂಡು ಓಡೋಗ್ತಾ ಇದ್ದ. ಇವ್ನು ಹಿಡ್ಕೊಂಡು ಬರೋಷ್ಟರಲ್ಲಿ ಸಾಕೋಗೋಯ್ತಣ್ಣ. ನಾನು ನಾಸಿರು ಒದ್ದು ಒಳಗಡೆ ಆಗ್ಬೇಕು ತಾನೇ ಇವನ್ನ. ಯಾಕೆ ಇನ್ನು ಇಲ್ಲೇ ಕೂತ್ಕೊಂಡಿದ್ಯಾ? ಆಗೋಣ, ಧನು ಅವರಮ್ಮ ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಣ್ಣ. ಸರ್ ಫೋನ್ ಮಾಡಿದ್ದೆ ಸರ್, ಎಷ್ಟೊತ್ತು ಬರ್ತಾರೆ ನೋಡಿ. ಏನ್ರಿ ಧನು, ನಾವು ಫೋನ್ ಮಾಡಿ ಎಷ್ಟೊತ್ತಾಯ್ತು, ಇವಾಗ ಬರ್ತಾ ಇದ್ದೀರಲ್ಲ ನೀವು? ಇಲ್ಲ ಸರ್, ಬರೋದು ಲೇಟ್ ಆಗೋಯ್ತು. ನೋಡ್ರಿ ಧನು, ವಿಜಯ್ ಅವ್ರ ಮೇಲೆ ಇಲ್ಲಿ ಸಲದ ಆರೋಪ ಮಾಡ್ತಾ ಇದ್ರಲ್ಲ, ನಿಮ್ಮ ಅಪ್ಪನ ಕೊಲೆ ಮಾಡಿರೋದು ಇವರಿಬ್ರು. ಕಂಡ್ಬಿಟ್ಟು ಸರಿಯಾಗಿ ನೋಡ್ರಿ. ಅಯ್ಯೋ ಪಾಪಿ ರಾಜ, ಸುಶೀಲಿ ನೀನೇನೋ? ಏನೋ ರಾಜ, ಜೊತೆಗೆ ಬೆಳೆದು ಜೊತೆಗೆ ಸ್ಕೂಲ್ಗೆ ಹೋಗಿ ಜೊತೆಗೆ ಇದ್ರಲ್ಲ ನಾವು ಚಿಕ್ಕ ಮಕ್ಳಿಂದ ಮೂವರು. ಯಾಕ್ರೋ ನನ್ನ ಗಂಡ ಅಂತ ತಪ್ಪು ಏನೋ ಮಾಡಿದ್ನು? ಲೇ ರಾಜ, ಸುಶೀಲಿ, ಅಯ್ಯೋ ಪಾಪಿಗ್ಲ, ನೀವಿಂಥ ಕೆಲಸ ಮಾಡಿದ್ದೀರ ಅಂತ ನಂಗೆ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲೋ. ಯಾಕೋ ರಾಜ ಹಿಂಗೆ ಮಾಡಿಬಿಟ್ಟೆ? ಹಾಂ, ನನ್ನ ಗಂಡನ ಏನು ಅಂತ ಮಾಡಬಾರ್ದು ತಪ್ಪು ಮಾಡಿದ್ದು ನಿಮ್ಗ? ಏನೇ ಸುಶೀಲಿ, ಹಾಂ, ಏನೇ ಮಾಡಿದ್ನು ನನ್ನ ಗಂಡು ನಿಂಕ? ಏನು ಮಾಡಿದ್ನಂತ? ನಿಮ್ಮಿಬ್ಬರನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ನಿಮ್ಮಿಬ್ಬರನ್ನ ಸಾಯಿಸ್ತೀನಿ ನಾನು. ನಿಮ್ಮನ್ನ ಏನು ಮಾಡ್ತೀನಂದ್ರೆ, ರೀ ಧನು ಬನ್ನಿ ಈ ಕಡೆ ಬನ್ನಿ. ಅವ್ರನ್ನೇನು ಮಾಡೋಂಗಿಲ್ಲ, ನೀವು ಅವ್ರು ಸ್ಟೇಷನಲ್ಲಿದ್ದಾರೆ. ಬನ್ನಿ ಈ ಕಡೆ ಬನ್ನಿ. ಇವಾಗ ಕನ್ಫರ್ಮ್ ಆಯ್ತಾ? ಹಾಂ, ವಿಜಯ್ ಅವರಲ್ಲ ಅಂತ? ಏನು ಮಾತಾಡ್ತೀರಾ ರೀ? ಅಯ್ಯೋ, ಏನು ಜನ ಇದ್ದೀರಾ ಪ್ರಪಂಚದಲ್ಲಿ? ಹಾಂ, ಸಹಾಯ ಮಾಡೋಕ್ಕೆ ಬಂದವರೆಲ್ಲ ಕೊಲೆಗಳು ಮಾಡಿಬಿಡ್ತಾರಾ? ಹಾಂ, ಸಹಾಯ ಮಾಡ್ತಾರಲ್ಲ ಅವ್ರಿಗೆ ಬುದ್ಧಿ ಇಲ್ಲ. ಇನ್ಮೇಲಾದರೂ ಬುದ್ಧಿ ಬರುತ್ತೇನೋ ಈ ವಿಜಯ್ ಅವ್ರಿಗೆ, ಯಾರಿಗೂ ಸಹಾಯ ಮಾಡಬಾರ್ದು ಅಂತ. ಸಾರಿ ಮೇಡಮ್, ಇದೊಂದು ಕಲ್ತಿದ್ದೀರಾ, ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಸಾರಿ ಕೇಳೋದು. ಅವ್ರ ಮನ್ಸಿಗಾಗಿರೋ ನೋವು. ಹಾಂ, ಯಾರ ಬಗ್ಗೆ ಅದು ಮಾತಾಡಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡ್ರಿ. ಯಾರಾದರೆ ಏನಂತೆ? ಮೇಡಮ್, ಇವ್ರು ಯಾಕೆ ಮೇಡಮ್ ನಮ್ಮ ತಂದೆನ ಕೊಲೆ ಮಾಡಿರೋದು? ಏನಾದರೂ ಗೊತ್ತಾಯ್ತಾ ಮೇಡಮ್? ಅಲ್ಲಿ ಕೂತಿದ್ದಾರಲ್ಲ ಆ ಅಮ್ಮ ಏನೋ ನಿಮ್ಮಪ್ಪ ಹತ್ರ 5 ಲಕ್ಷ ಬಡ್ಡಿಗೆ ರಾಜಪ್ಪನ ಗೀಸ್ಕೊಟ್ಟಿದ್ಲಂತೆ. ನಿಮ್ಮಪ್ಪ ಬಂದು ಯಾವಾಗಲೂ ಟಾರ್ಚರ್ ಮಾಡ್ತಾ ಇದ್ದಂತೆ. ಟಾರ್ಚರ್ ಮಾಡೋದ್ರ ಜೊತೆಗೆ ಆ ಅಮ್ಮನೇನೋ ಮೈಕೈ ಎಲ್ಲ ಮುಟ್ಟಕ್ಕೆ ಹೋಗ್ತಿದ್ದಂತೆ. ಅದಕ್ಕೆ ಇವರಿಬ್ರು ಪ್ರೀ ಪ್ಲಾನ್ ಮಾಡಿ ಕತ್ತಿಸ್ಕಿ ಕೊಂದಿದ್ದಾರೆ, ಅಷ್ಟೇ ರೀಸನು. ಮೇಡಮ್, ಇವರೇ ಸಾಯಿಸಿದ್ದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮೇಡಮ್? ಹೆಂಗೆ ಗೊತ್ತಾಯ್ತು ಅಂತಂದರೆ, ಈ ಅಮ್ಮ ಒಂದ್ಸರಿ ಬಂದು ನಿಮ್ಮಪ್ಪ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಮತ್ತು ಇವರಿಬ್ರಿಗೂ ಅಫೇರ್ ಇರೋ ವಿಷಯ ನನಗೆ ಫಸ್ಟಿಂದನೇ ಗೊತ್ತು. ನಮ್ಮ ಅಕ್ಕನೂ ಹೇಳ್ತಿದ್ಲು. ಈ ರಾಜಪ್ಪ ನಿಮ್ಮಪ್ಪ ಜೊತೆ ಜಗಳ ಮಾಡ್ತಾ ಇದ್ದಿದ್ದು ನಾನು ಒಂದ್ಸರಿನ 2 ಸತಿನ ನೋಡಿದ್ದೆ ನಾನು. ಬಟ್ ಇರಲಿ ಅಂತ ಹೇಳ್ಬಿಟ್ಟು ಊರಲ್ಲಿ ಹೋಗಿ ವಿಚಾರಿಸಿದಾಗ ಇವರಿಬ್ರು ನಿಮ್ಮಪ್ಪ ಕೊಲೆ ಆಗಿದ್ದ ದಿವಸನೇ ನಾಪತ್ತೆ ಆಗಿದ್ದಾರೆ. ಇವರಿಬ್ರು ಆವತ್ತೇ ಊರು ಬಿಟ್ಟು ಹೊಟ್ಟೋಗಿದ್ದಾರೆ. ನೋಡಿದ್ರೆ ಇವರೇ ನಿಮ್ಮಪ್ಪನ ಕೊಲೆ ಮಾಡಿರೋರು. ಮೇಡಮ್, ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಕೊಡ್ತು ಮೇಡಮ್. ಇವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಮೇಡಮ್. ಅಲ್ಲೇ ಸುಶೀಲಿ, ನನ್ನ ಗಂಡು ಏನೇ ಮಾಡಿದ್ನು ನಿಂಕ? ಏನು ಮಾಡಿದ್ನು? ಯಾಕೆ ಅವನ್ನ ಕೊಲೆ ಮಾಡಿದ್ದು ನೀನು? ಹಾಂ, ಯಾಕೆ ಕೊಲೆ ಮಾಡಿದ್ದು? ಬಾಯ್ ಬಿಡೇ. ಏನು ಬಡ್ಡಿಗೆ ದುಡ್ಡು ಕೊಟ್ಟವನಂತ ದಿನ ಮನೆಗೆ ಬಂದು ಹಿಂಸೆ ಮಾಡೋದ ನಂಕ? ಹಾಂ, ಹಿಂಸೆ ಮಾಡೋದ? ನಿನ್ನ ಗಂಡು ಎಂತ ಕಿರಾತಕ್ನು ಅಂತ ನಿನಗೆ ತಿಳಿದೆ ಜಜ್ಜಿ? ನಿನ್ಗೇನು ತಿಳಿದು? ಅವ್ನು ಸರಿಯಿಲ್ಲ, ಅವನು ದೊಡ್ಡ ಮೋಸ್ಕರ ನನ್ನ ಮಗನು. ಯಾರಿಗೆ ದುಡ್ಡು ಕೊಡ್ತಾನೋ ಅವ್ರ ಮನೆಗೆ ಹೋಗಿ ಹೆಂಡತಿಗೆಲ್ಲನೂ ಟಾರ್ಚರ್ ಕೊಡೋದು ಅವನು. ಜಾಸ್ತಿ ಹೆಣ್ಮಕ್ಳಿಗೆ ಅವನು ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದಿದ್ದು. ಹೋಗೋದು ಬಡ್ಡಿ ಕೇಳೋ ನೆಪ್ತಾಗೆ ಅವ್ರ ಮನೆಗೆ ಬಿದ್ದಿರೋದು. ಸರಿಯಿಲ್ಲ ಅವನು, ಸರಿಯಿಲ್ಲ ಜಲ್ಜಿ, ನಿನ್ನ ಗಂಡು ಸರಿಯಿಲ್ಲ ಅಂತವನು. ಕುಡುಕನೋ ಕಳ್ಳನೋ ಕುಂಟನೋ ಮೋಸ್ಕರನೋ ಯಾವನೋ ಒಬ್ನು ಗಂಡ ಅಂತಿದ್ರೆ ಯಾಕ ರಾಜಾಲೆ, ಯಾಕೋ
ನನ್ನ ಕನ್ಸಲ್ಲೂ ಕೂಡ ಅನ್ಕೊಂಡಿರಿಲ್ಲ ನೀನು ಇಂಥ ಕೆಲಸ ಮಾಡ್ತೀಯ ಅಂತ. ಯಾಕೋ ಇಂಥ ಕೆಲಸ ಮಾಡ್ಬಿಟ್ಟೆ. ನನ್ನ ಅರ್ಶಿನ ಕುಂಕುಮ ಭಾಗ್ಯನೇ ಕಿತ್ಕೊಂಡ್ಬಿಟ್ಟಲ್ಲ ರಾಜ. ಏನೋ ಮಾಡಿದ್ನು ರಾಜ ನನ್ನ ಗಂಡು. ಏನು ಮಾಡಿದ್ನು ನಿಮ್ಮ ಕಷ್ಟ ಅಂತ ದುಡ್ಡು ಕೊಡ್ತಾ ಇದ್ನಲ್ಲ, ಅದಕ್ಕೆ ಅವನು ಸಾಯಿಸಿದ್ದೇನ? ಜಲ್ಜಿ ನಂದೇನೋ ತಪ್ಪಾಗೋಯ್ತು ಜಲ್ಜಿ ನನ್ನನ್ನು ಬಿಡಿಸ್ಬಿಡು ಜಲ್ಜಿ, ನಂದೇನೋ ತಪ್ಪಾಗೋಯ್ತು. ಏನೋ ಆ ಟೈಮಾಗ ನಂಗೆ ಮಂಗು ಮುಚ್ಕೊಂಬಿಟ್ಟಿತ್ತು. ಜಲ್ಜಿ ನನ್ನ ತಪ್ಪಾಗೋಯ್ತು, ನನ್ನನ್ನು ಬಿಡಿಸ್ಕೊಂಡು ಹೋಗು ಜಲ್ಜಿ. ನೀನೇನು ದುಡ್ಡು ಖರ್ಚು ಮಾಡ್ತೀಯ ಅದೆಲ್ಲ ನಾನು ಜಮೀನು ಮಾಡಿ ಆದರೂ ನಿಂಗೆ ದುಡ್ಡು ಕೊಡ್ತೀನಿ ಜಲ್ಜಿ. ಶಬಾಷ್ ರಾಜಪ್ಪ ಶಬಾಷ್. ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾಗಿರೋದೆ ನಾನು. ಅಲ್ಲ, ಗಂಡನ್ನ ಕೊಲೆ ಮಾಡಿಬಿಟ್ಟು ಹೆಂಡತಿ ಹತ್ರ ಬಿಡಿಸ್ಕೊಂಡು ಹೋಗು ಅಂತ ಕೇಳ್ತಾ ಇದೆಯಲ್ಲ. ಎಷ್ಟು ಬುದ್ಧಿವಂತನು ನೀನು ನಾ ಬುದ್ಧಿವಂತ ಅನ್ನೋದು ಇಲ್ಲ ದಡ್ಡನ ಅನ್ನೋದು? ಏನಪ್ಪ ಈ ಪ್ರಪಂಚದಾಗಿಂಥ ಜನ ಇನ್ನೂ ಅವರ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಿಡಿಸ್ಕೊಂಡು ಹೋಗ್ಬೇಕಂತ ಬಿಡಿಸ್ಕೊಂಡು. ಏಯ್ ಸುಮ್ಮನೆ ಕೂತ್ಕೊಳ್ಳೋ, ಸುಮ್ಮನೆ ಕೋಪ ಬರ್ಸ್ಬೇಡ. ಬಂದರೆ ನಿಂಗೈತೆ ಗ್ರಾಚಾರ. ಅವೇ ಕೊಟ್ಟಿದ್ದು ಸಾಲ್ದ ನಿಂಗೆ? ಏನಮ್ಮ ಜಂಜಮ್ಮ ಮಾತಾಡಿದ್ದಾಯ್ತಾ? ನಾವು ಅವ್ರನ್ನ ಸೆಲ್ಕಾಕ್ಬೇಕು ಮೇಡಮ್. ಇವ್ರನ್ನಂತೂ ಸುಮ್ಮನೆ ಬಿಡಬೇಡಿ ಮೇಡಮ್. ಜೀವಾವಧಿ ಶಿಕ್ಷೆ ಕೊಡಬೇಕು ಮೇಡಮ್. ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆ ಕೊಡಬೇಕು. ಗಂಡ ಎಂಥವನಾದರೂ ಗಂಡನೇ ಅಲ್ಲ ಮೇಡಮ್. ನನ್ನ ಗಂಡನ ಅನ್ಯಾಯಕ್ಕೆ ಬಂದ್ಬಿಟ್ರು ಮೇಡಮ್. ಏನಪ್ಪ ಧನು, ಇವಾಗಲಾದ್ರೂ ಅರ್ಥ ಆಯ್ತಾ ವಿಜಯ್ ಅವ್ರು ಎಂಥವ್ರು ಅಂತ? ಏನೋ ನನ್ನ ಆದ್ನಿ ನನ್ನ ತಮ್ಮ ಬಾಡಿಗೆ ಹಾಕಿ ಕೊಟ್ಟೋದು, ಅದೇ ಒಂದು ದುಡ್ಡು ಒಂದು ಹತ್ರ ಇದ್ರೆ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಅರಮನೆ ಅಂತ ಮನೆಗೆ ತೊಗೊಂಡೋಗಿಟ್ರೆ ಎಷ್ಟು ನಿನ್ನ ದುರಂಕರ. ಏನೋ ನನ್ನ ಶೋಭಿತಾಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಂತೆ. ಚೆನ್ನಾಗಿ ಆವಾಜ್ ಹಾಕೋದು ಕಲ್ತಿದ್ಯಾ? ಕೊಡ್ತೀಯಾ ಡೈವರ್ಸು? ಕೊಡೋಗು, ನಾವು ಲಾಯರ್ನಿಟ್ಟು ಮಾತಾಡಿಸ್ತೀವಿ. ಕೊಡೋಗು ಡೈವರ್ಸ್ ಕೊಡೋಕೆ ಫಸ್ಟು. ನಿನ್ನಂಥವರಿಂದ ದೂರ ಇರೋದೇ ವಾಸಿ. ಇಲ್ಲ ಮೇಡಮ್, ಏನೋ ತಪ್ಪಾಗೋಯ್ತು ಮೇಡಮ್ ನಂದು. ಏನೋ ಕೋಪದಲ್ಲಿ ಏನೋ ಒಂದು ಮಾತು ಅಂದ್ಬಿಟ್ಟೆ ಮೇಡಮ್. ಸಾರಿ ಮೇಡಮ್. ಜಲ್ಜಿ ಬಿಡೆ ನನ್ನ. ಯಾಕೆ ಜಲ್ಜಿ ನನ್ನ ಕೈ ತಿಳ್ಕೊಂಡಿದ್ಯಾ? ಬಿಡೆ ನನ್ನ. ಯಾಕಮ್ಮ ಜಲ್ಜಮ್ಮ, ಸುಮ್ಮನೆ ಇರಮ್ಮ. ಬಾಮ ಕೋಟೆ ನೋಡ್ಕೊಂತಿದ್ದ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ. ಬಾಮ ನೀನು ಯಾಕಮ್ಮ ಅವನು ಮುಟ್ಟಿ ಕೈ ಹೊಲ್ಸು ಮಾಡ್ಕೊತೀಯಾ? ಬಾಮ ನೀನು. ಅಮ್ಮ ಇಲ್ಲೋದನು ಇವನನ್ನು ಸಾಯಿಸ್ಬೇಕು ನಾನು. ಇವತ್ತು ನಾನೇ ಇವನನ್ನು ಸಾಯಿಸ್ಬಿಟ್ಟು ನಾನೇ ಜೈಲಿಗೆ ಹೊಟ್ಟೋಗ್ತೀನಿ. ಹೆಂಗೂ ಇಲ್ಲೇ ಇದ್ದೀನಲ್ಲ, ಇವನು ಸಾಯಿಸ್ಬಿಡ್ತೀನಿ ಧನು. ನಾನು ಅರ್ಶಿನ ಕುಂಕುಮ ಕಿತ್ಕೊಂಡ್ಬಿಟ್ನಲ್ಲ ಧನು ಇವನು. ಧನು ಕರ್ಕೊಳ್ರಿ ಈ ಕಡೆ ನಿಮ್ಮ ಅಮ್ಮ ಅವ್ರನ್ನ ಕರ್ಕೊಳ್ಳಿ. ಅಮ್ಮ ಸುಮ್ಮನೆ ಇರಮ್ಮ, ಆಗಿದ್ದಾಯ್ತು, ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಇರಮ್ಮ. ಮೇಡಮ್ ಇವ್ರನ್ನಂತೂ ಗಲ್ಲಿಗೆ ಏರಿಸಲೇಬೇಕು ಮೇಡಮ್. ಇವರಂತೂ ಸಮಾಜದಲ್ಲಿ ಬದುಕಬಾರ್ದು ಮೇಡಮ್. ಇಂಥ ಜನ ಇವ್ರು ನೋಡ್ಕೊಂಡು ಇನ್ನೊಬ್ರು ಹಾಳಾಗ್ತಾರೆ ಮೇಡಮ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮೇಡಮ್, ಇವ್ರನ್ನ ಗಲ್ಲಿಗೆ ಏರಿಸ್ಬೇಕು ಮೇಡಮ್ ನೀವು. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಆಯಿತಾ? ಅವ್ರಿಗೆ ಶಿಕ್ಷೆ ಆಗೋದು ಬಿಡೋದು ಕೋರ್ಟಿಗೆ ಸಂಬಂಧಪಟ್ಟ ವಿಷಯ. ಇಲ್ಲ ಮೇಡಮ್ನವರೇ, ಇವ್ರನ್ನಂತೂ ನೇಣ್ಗಂಬಕ್ಕೆ ಹಾಕಲೇಬೇಕು. ಇವನಂತೂ ಬದುಕಿ ಕೂಡ್ದು ಇಬ್ರು. ಇವ್ರು ಈ ಭೂಮಿ ಮೇಲೆ ಇರೋಕ್ಕೆ ಲಾಯಕ್ಕಿಲ್ಲ. ಇಂಥ ಪಾಪಿಗಳಿರಬಾರ್ದು ಮೇಡಮ್. ನನ್ನ ಗಂಡ ಅನ್ಯಾಯವಾಗಿ ಸತ್ತೋದ್ನಲ್ಲ ಮೇಡಮ್. ಯಾರಮ್ಮ ಹೇಳಿದ್ದು ನಿಮ್ಮ ಗಂಡ ಸತ್ತೋದ್ರು ಅಂತ? ನಿಮ್ಮ ಗಂಡ ಇನ್ನೂ ಬದುಕಿದಾರಮ್ಮ, ಸತ್ತಿಲ್ಲ. ಏನು ಹೇಳ್ತಾ ಇದ್ದೀರಾ? ನನ್ನ ಗಂಡ ಸತ್ತಿಲ್ಲ. ಇಲ್ಲಮ್ಮ ಸತ್ತಿಲ್ಲ, ಬದುಕಿದ್ದಾರೆ ಮೇಡಮ್. ನಿಜ ಹೇಳ್ತಾ ಇದ್ದೀರಾ ಮೇಡಮ್? ನಮ್ಮಪ್ಪ ಬದುಕಿದ್ದಾರೆ ಮೇಡಮ್? ಹೌದು ಬದುಕಿದ್ದಾರೆ ಮೇಡಮ್. ನನ್ನ ಗಂಡ ಎಲ್ಲಿದ್ದಾರೆ ತೋರಿಸಿ ಮೇಡಮ್. ನನ್ನ ಗಂಡ ನೋಡಬೇಕು ಮೇಡಮ್. ನನ್ನ ಗಂಡ ಎಲ್ಲಿದ್ದಾರೆ ತೋರಿಸಿ ಮೇಡಮ್. ಹೌದು ಮೇಡಮ್. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತೋರಿಸಿ ಮೇಡಮ್ ಪ್ಲೀಸ್ ಮೇಡಮ್. ಹೋಗಿ ವಿಜಯರ ಜೊತೆ ಹೋಗಿ ಅವ್ರು ತೋರಿಸ್ತಾರೆ. ವಿಜಯಣ್ಣ ನನ್ನ ತಪ್ಪಾಗೋಯ್ತಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ಹೋಗಿ ವಿಜಯರ ಜೊತೆ ಹೋಗಿ.